ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದೃಪದ ಪುರೋಹಿತನು ಹಸ್ತಿನಾವತಿಗೆ ಬಂದು ರಾಜಸಭಾ ಮಧ್ಯದಲ್ಲಿ ದೃಪದನು ಹೇಳಿ ಕಳುಹಿಸಿದ ಮಾತನ್ನು ತಿಳಿಸಿದುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಉದ್ಯೋಗ ಪರ್ವದ ಇನ್ನೊಂದು ಉಪಪರ್ವವಾದ ಸಂಜೆಯ ಯಾನ ಪರ್ವವು ಪ್ರಾರಂಭವಾಗುತ್ತಿದೆ. ಇದರಲ್ಲಿ ವಿಶೇಷವಾಗಿ ಸಂಧಿ ಪ್ರಸ್ತಾಪಗಳು ಬರುತ್ತವೆ. ಓ ಜನಮೇಜಯ ರಾಜ, ದೃಪದ ಪುರೋಹಿತನು ಹಸ್ತಿನಾವತಿಗೆ ಹೊರಟು ಬಂದ ಮೇಲೆ ಅಲ್ಲಿ ಧೃತರಾಷ್ಟ್ರನು, ಭೀಷ್ಮನು, ವಿದುರನು ಅವನನ್ನು ಬಹಳ ಆದರದಿಂದ ಸತ್ಕರಿಸಿ ಪಾಂಡವರ ಕುಶಲವನ್ನು ಕೇಳಿದರು. ಅವನು ಅವರಿಗೆ ಪಾಂಡವರ ಕ್ಷೇಮಲಾಭಗಳನ್ನು ತಿಳಿಸಿ ಹಸ್ತಿನಾವತಿಯಲ್ಲಿ ಇರುವವರೆಲ್ಲರ ಆರೋಗ್ಯವನ್ನು ವಿಚಾರಿಸಿದನು. ಆಮೇಲೆ ರಾಜಸಭೆಗೆ ಬಂದು ಅಲ್ಲಿ ಕೌರವ ಸೈನ್ಯಕ್ಕೆ ಪ್ರಮುಖರಾದ ವೀರರೆಲ್ಲರೂ ನೆರೆದಿದ್ದಾಗ, ಎಲೈ ವೀರರೇ, ಪೂರ್ವಕಾಲದಿಂದ ನಡೆದು ಬಂದ ರಾಜಧರ್ಮವೆಂತಹುದು ಎಂತಹದೆಂಬುದನ್ನು ನಿಮಗೆಲ್ಲರಿಗೂ ಚೆನ್ನಾಗಿ ತಿಳಿದುದೆ. ಧೃತರಾಷ್ಟ್ರನು ಪಾಂಡುವು ಒಬ್ಬ ತಂದೆಯ ಮಕ್ಕಳೆಂಬುದು ಲೋಕವಿದಿತವಾಗಿದೆ. ಅವರಿಬ್ಬರಿಗೂ ಅವರ ಪಿತ್ರಾರ್ಜಿತವಾದ ಧನದಲ್ಲಿ ಸಮಾನವಾದ ಭಾಗವುಂಟೆಂಬುದರಲ್ಲಿ ಯಾರೂ ಸಂದೇಹ ಪಡುವ ಹಾಗಿಲ್ಲ. ಹೀಗಿರುವಾಗಲೂ ಈಗ ಧೃತರಾಷ್ಟ್ರನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮಾತ್ರವೇ ಅವರ ಕುಲಾಗತವಾದ ಪೈತೃಕ ಧನವೆಲ್ಲವನ್ನು ಕೈ ಸೇರಿಸಿಕೊಂಡಿರುವರು. ಪಾಂಡುವಿನ ಮಕ್ಕಳಿಗೆ ಅವರ ಪಿತೃಧನದಲ್ಲಿ ಸ್ವಲ್ಪ ಮಾತ್ರವಾದರೂ ದೊರೆಯದಿರಲು ಕಾರಣವೇನು? ಹಿಂದೆ ಪಾಂಡವರು ಏತಕ್ಕಾಗಿ ವನಕ್ಕೆ ಹೋದರೋ ಧೃತರಾಷ್ಟ್ರನ ಸ್ವಾಧೀನದಲ್ಲಿದ್ದ ಪಿತೃಧನವು ಅವರಿಗೆ ಹೇಗೆ ಲಭಿಸದಂತಾಗಿತೋ ಆ ಅಂಶವೆಲ್ಲವೂ ನಿಮಗೂ ತಿಳಿದುದೆ. ಇದಲ್ಲದೆ ಆ ಪಾಂಡವರನ್ನು ಕೊಲ್ಲುವುದಕ್ಕಾಗಿ ಪ್ರಾಣಾಂತಕರಗಳಾದ ಎಷ್ಟೋ ಉಪಾಯಗಳು ನಡೆದರೂ ಅವರಿಗೆ ಇನ್ನೂ ಆಯುಷ್ ಶೇಷ ಬಿದ್ದುದರಿಂದ ಅವರನ್ನು ಕೊಲ್ಲುವುದಕ್ಕೆ ಅವರ ವೈರಿಗಳಿಗೆ ಸಾಧ್ಯವಾಗಲಿಲ್ಲ. ಮಹಾತ್ಮರಾದ ಆ ಪಾಂಡವರಾದರೂ ತಮ್ಮ ಸ್ವಶಕ್ತಿಯಿಂದ ರಾಜ್ಯವನ್ನು ಸಂಪಾದಿಸಿ ಅದನ್ನು ಎಷ್ಟೋ ಅಭಿವೃದ್ಧಿಗೊಳಿಸಿದರು. ಆದರೆ ಶಕುನಿಯೊಡನೆ ಸೇರಿ ಅಲ್ಪ ಬುದ್ಧಿಯುಳ್ಳ ಧೃತರಾಷ್ಟ್ರ ಪುತ್ರರು ಮೋಸದಿಂದ ಆ ರಾಜ್ಯವನ್ನು ಕಿತ್ತುಕೊಂಡರು. ಇಂತಹ ಅಕಾರ್ಯವೂ ಕೂಡ ಧೃತರಾಷ್ಟ್ರನಿಂದ ಯೋಗ್ಯವಾದ ಕಾರ್ಯದಂತೆಯೇ ಅನುಮತಿಸಲ್ಪಟ್ಟಿತು. ಪಾಂಡವರು ರಾಜ್ಯವನ್ನು ಕಳೆದುಕೊಂಡುದಲ್ಲದೆ 13 ವರ್ಷಗಳವರೆಗೆ ವನವಾಸಕ್ಕೆ ಕಳುಹಿಸಲ್ಪಟ್ಟರು. ಸಭೆಯಲ್ಲಿ ಅವಮಾನಕ್ಕೊಳಗಾಗಿ ಬಹಳ ಸಂಕಟಪಡಿಸಲ್ಪಟ್ಟ ಆ ವೀರರು ಪತ್ನಿ ಸಮೇತರಾಗಿ ಅರಣ್ಯದಲ್ಲಿ ಘೋರವಾದ ಕಷ್ಟಗಳನ್ನೆಲ್ಲ ಅನುಭವಿಸಿದರು. ಆಮೇಲೆ ಇವರು ವಿರಾಟ ನಗರದಲ್ಲಿ ಬೇರೊಂದು ಜನ್ಮವನ್ನೇ ಕಳೆದಂತೆ ವೇಷಧಾರಿಗಳಾಗಿ ತಲೆಮರೆಸಿಕೊಂಡಿದ್ದರು. ಮಹಾತ್ಮರಾದರು ಇವರು ಪಾಪ ಮಾಡಿದವರು ಹೇಗೋ ಹಾಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಪಟ್ಟರು. ಇಷ್ಟು ಕಷ್ಟಕ್ಕೊಳಗಾದರೂ ಕೌರವರು ತಮಗೆ ಹಿಂದೆ ಮಾಡಿದ ಅಪರಾಧಗಳನ್ನೆಲ್ಲ ಮರೆತು ಅದೊಂದನ್ನು ಮನಸ್ಸಿಗೆ ತಂದುಕೊಳ್ಳದೆ ಈಗಲೂ ಸಾಮೋಪಾಯದಿಂದಲೇ ಕುರುಗಳೊಡನೆ ಸಂಧಿಯನ್ನು ಮಾಡಿಕೊಳ್ಳಲು ಅಪೇಕ್ಷಿಸುವರು. ಎಲೈ ಸಭಾಸದರೇ, ಈ ಪೂರ್ವೋತ್ತರಗಳನ್ನೆಲ್ಲ ನೀವು ಚೆನ್ನಾಗಿ ಯೋಚಿಸಿ ಇತ್ತಲಾಗಿ ಪಾಂಡವರ ಪ್ರವರ್ತನೆಯನ್ನು, ಇತ್ತಲಾಗಿ ದುರ್ಯೋಧನನ ನಡತೆಯನ್ನು ಪರಿಶೀಲಿಸಿ ಮಿತ್ರರಾದ ನೀವೆಲ್ಲರೂ ಇವನಿಗೆ ತಕ್ಕ ಬುದ್ಧಿವಾದಗಳನ್ನು ಹೇಳಿ ಸಮಾಧಾನಕ್ಕೆ ತರಬೇಕು. ಆ ಪಾಂಡವರು ಕೌರವರೊಡನೆ ಯುದ್ಧಕ್ಕಾಗಿ ಎಂದಿಗೂ ಆಸೆ ಪಡುವವರಲ್ಲ. ಈ ಯುದ್ಧದಿಂದ ಮುಂದೆ ಲೋಕಕ್ಕೆ ಹಾನಿ ಎಂಬುದನ್ನು ತಿಳಿದು ಆ ಪಾಂಡವರು ಯುದ್ಧಕ್ಕೆ ಅವಕಾಶ ಕೊಡದೆ ಮೃದು ಮಾರ್ಗದಿಂದಲೇ ತಮ್ಮ ರಾಜ್ಯವನ್ನು ಪಡೆಯಬೇಕೆಂದು ಅಪೇಕ್ಷಿಸುವರು. ದುರ್ಯೋಧನನಿಗೆ ಇದು ತಾನು ಯುದ್ಧ ಮಾಡಿಯೇ ತೀರಬೇಕೆಂಬ ಉತ್ಸಾಹಕ್ಕೆ ಕಾರಣಗಳು ಏನಾದರೂ ಇದ್ದರೂ ಇರಬಹುದು. ತನ್ನಲ್ಲಿರುವ ಸೇನಾ ಬಲವು ಹೆಚ್ಚೆಂದು, ತಾನು ಪಾಂಡವರಿಗಿಂತಲೂ ಪ್ರಬಲನೆಂದು ಅವನು ತಿಳಿದುಕೊಂಡಿದ್ದರೆ ಆ ತಿಳುವಳಿಕೆಯು ತಪ್ಪೆಂದು ನೀವು ನಿರೂಪಿಸಬೇಕು. ವಾಸ್ತವಾಂಶದಲ್ಲಿ ಆ ಪಾಂಡವರೇ ಹೆಚ್ಚು ಬಲಶಾಲಿಗಳೇ ಹೊರತು ಇವರಿಗಿಂತಲೂ ಕಡಿಮೆಯಲ್ಲ. ಧರ್ಮಪುತ್ರನಿಗೆ ಸಹಾಯಕ್ಕಾಗಿ 7 ಅಕ್ಷೋಹಿಣಿ ಸೈನ್ಯಗಳು ಸಿದ್ಧವಾಗಿರುವವು. ಅವೆಲ್ಲವೂ ಕೌರವರೊಡನೆ ಯುದ್ಧ ಮಾಡಬೇಕೆಂಬ ಉತ್ಸಾಹದಿಂದ, ಮಹೋತ್ಸಾಹದಿಂದ ಯುಧಿಷ್ಠಿರನ ಆಜ್ಞೆಯನ್ನು ಆತುರದಿಂದ ನಿರೀಕ್ಷಿಸುತ್ತಿರುವವು. ಆ ಸೈನ್ಯಗಳು ಲೆಕ್ಕಕ್ಕೆ 7 ಅಕ್ಷೋಹಿಣಿಗಳೇ ಆಗಿದ್ದರು ಅವರ ಕಡೆಯಲ್ಲಿರುವ ಸಾತ್ಯಕಿ, ಭೀಮಸೇನ, ನಕುಲ, ಸಹದೇವರೇ ಮುಂತಾದ ಮಹಾವೀರರು ಒಬ್ಬೊಬ್ಬರು 1,000 ಅಕ್ಷೋಹಿಣಿ ಸೈನ್ಯಕ್ಕೆ ಸಮಾನರೆನಿಸಿರುವರು. ಓ ಕೌರವರೇ, ನಿಮ್ಮ ಕಡೆಗೆ 11 ಅಕ್ಷೋಹಿಣಿ ಸೈನ್ಯಗಳು ಸೇರಿರುವುದು ನಿಜವೇ? ಆದರೇನು, ಅಲ್ಲಿ ಇಲ್ಲಿ 11 ಅಕ್ಷೋಹಿಣಿ ಸೈನ್ಯಗಳಿದ್ದರು
ಅತ್ತಲಾಗಿ ಮಹಾಬಾಹುವಾದ ಧನಂಜಯನೊಬ್ಬನೇ ಸಾಕಾಗಿರುವನು. ಅವನು ಅಲ್ಲಿ ಏಕಾಕಿಯಾಗಿ ಎದುರಿಸಿ ನಿಂತರೂ ಬಹುರೂಪದಿಂದ ಎಲ್ಲರನ್ನೂ ನಿಗ್ರಹಿಸಬಲ್ಲನು. ಹೀಗೆ ಅರ್ಜುನನು ನಿಮ್ಮ ಸಮಸ್ತ ಸೇನೆಗಳಿಗಿಂತಲೂ ಒಂದು ಕೈ ಮೇಲೆನಿಸಿರುವನು. ಮಹಾಬಾಹುವು ಮಹಾ ತೇಜಸ್ವಿಯೂ ಆದ ಶ್ರೀಕೃಷ್ಣ ನೀನು ಸಾಮಾನ್ಯನೇ. ಎಲೈ ಸಭಾಸದರೇ, ಪಾಂಡವರ ಕಡೆಯ ಸೇನೆಗಳ ಅಧಿಕ್ಯವನ್ನು, ಅರ್ಜುನನ ಪರಾಕ್ರಮವನ್ನು, ಶ್ರೀಕೃಷ್ಣನ ಬುದ್ಧಿಚಾತುರ್ಯವನ್ನು ತಿಳಿದು ಯಾವನು ತಾನೇ ಅವರೊಡನೆ ಯುದ್ಧಕ್ಕೆ ಮುಂದಾಗುವನು. ಆದುದರಿಂದ ನೀವೆಲ್ಲರೂ ಧರ್ಮವನ್ನು ಕಾಲವನ್ನು ಅನುಸರಿಸಿ ಆ ಪಾಂಡವರಿಗೆ ಸಲ್ಲಬೇಕಾದುದನ್ನು ಸಲ್ಲಿಸುವ ಹಾಗೆ ಮಾಡಿರಿ. ಈ ಒಳ್ಳೆಯ ಸಮಯವನ್ನು ಅನ್ಯಾಯವಾಗಿ ಕೆಡಿಸಿಕೊಳ್ಳಬೇಡಿರಿ ಎಂದನು. ಇದು 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.